ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೇಡ್ ಪ್ಲಾಂಟ್ ತುಂಬ ಈಸಿಯಾಗಿ ಬೆಳೆಯುವಂಥ ಸಕ್ಯುಲೆಂಟ್ ಪ್ಲಾಂಟ್ ಇದು. ಸ್ಟೆಮ್ ಕಟ್ಟಿಂಗಿಂದ ಯಾವ ರೀತಿ ಬೆಳೆಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಜೇಡ್ ಪ್ಲಾಂಟ್ ತುಂಬ ದೊಡ್ಡದಾಗಿ ಬೆಳೆದಾಗ ಬೋನ್ಸಾಯಿ ರೀತಿ ಕಾಣಿಸುತ್ತೆ. ಅದರಲ್ಲಿ ಹೊಸ ಹೊಸ ಬ್ರಾಂಚಸ್ ತುಂಬ ಬರ್ತಾನೆ ಇರುತ್ತೆ. ವರ್ಷದಲ್ಲಿ 2 ಸಲ ಅಥವಾ 3 ಸಲ ಆ ಗಿಡನ ಪ್ರೂನಿಂಗ್ ಮಾಡ್ತಾನೆ ಇರಬೇಕು. ಪ್ರೂನಿಂಗ್ ಮಾಡಿದಾಗ ಹೊಸದಾಗಿ ಬಂದಿರೋ ಬ್ರಾಂಚಸ್ ಇರುತ್ತಲ್ಲ, ಅದು ಯಾವುದು ವೇಸ್ಟ್ ಆಗಲ್ಲ. ಅದೆಲ್ಲ ಕಟ್ಟಿಂಗ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಎಷ್ಟೇ ಚಿಕ್ಕ ಕಟ್ಟಿಂಗ್ ಆದರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಕಟ್ಟಿಂಗ್ ತಗೋಬೇಕಾದ್ರೆ ಸ್ಟೆಮ್ ಪಕ್ಕದಲ್ಲೇ ಕಟ್ ಮಾಡಬಾರ್ದು. ಸ್ಟೆಮ್ಮಿಂದ 1 ಇಂಚ್ ಅಥವಾ 1.5 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಇಲ್ಲಿ ಕಟ್ ಮಾಡಿದ್ದೀವಲ್ಲ ನಾವು, ಇದರಿಂದ 2 ಹೊಸ ಬ್ರಾಂಚಸ್ ಹೊರಡುತ್ತೆ. ಎಲ್ಲೆಲ್ಲಿ ಎಕ್ಸ್ಟ್ರಾ ಬ್ರಾಂಚಸ್ ಬೆಳೆದಿದೆ ಅಥವಾ ಕೆಲವು ಬ್ರಾಂಚಸ್ ಕ್ರಾಸ್ ಆಗಿರುತ್ತೆ, ಅಂಥ ಬ್ರಾಂಚಸ್ನೆಲ್ಲ ಕಟ್ ಮಾಡಬೇಕು. ಇದರಿಂದ ಗಿಡಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋಕ್ಕೆ ಅವಕಾಶ ಇರಲ್ಲ. ಕ್ರಾಸ್ ಆಗಿರುತ್ತಲ್ಲ ಆ ಬ್ರಾಂಚಸ್ ಸನ್ಲೈಟ್ನ ಡೈರೆಕ್ಟಾಗಿ ಬೀಳಕ್ಕೆ ಬಿಡಲ್ಲ, ಗಿಡಕ್ಕೆ ಅಡ್ಡ ಆಗ್ತಾ ಇರುತ್ತೆ. ಹಾಗಾಗಿ ಇಂಥ ಬ್ರಾಂಚಸ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇವಾಗ ಈ ಜೇಡ್ ಪ್ಲಾಂಟಲ್ಲಿ ಮೇಲ್ಗಡೆ ಭಾಗ ಬಿಟ್ಟು ಸೈಡಲ್ಲಿರೋ ಎಲ್ಲ ಎಕ್ಸ್ಟ್ರಾ ಬ್ರಾಂಚಸ್ನು ಪ್ರೂನಿಂಗ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಬೇಗ ಗ್ರೋ ಆಗೋದ್ರಿಂದ ಇನ್ನು 2-3 ಮಂತ್ಸ್ ಒಳಗೆ ಪುನಃ ಅದೇ ರೀತಿ ಹೊಸ ಬ್ರಾಂಚಸ್ ಬೆಳೆದಿರುತ್ತೆ. ಈ ಕಟ್ಟಿಂಗ್ಗಳನ್ನ ನೆಡಕ್ಕೆ ಮುಂಚೆ ಅದ್ರ ಕೆಳಗಡೆ ಭಾಗದಲ್ಲಿರೋ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ಎಲೆಗಳನ್ನ ತೆಗೆದೇ ಹಾಗೆ ಬಿಟ್ಟರೆ ಮಣ್ಣಲ್ಲಿ ಈ ಎಲೆಗಳೆಲ್ಲ ಕರಗಿ ಕಟ್ಟಿಂಗ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ಕಟ್ಟಿಂಗ್ಗಳಲ್ಲಿ ನಾವೆಷ್ಟು ಎಲೆಗಳನ್ನ ತೆಗೆದಿದ್ದೀವಿ ಅದೆಲ್ಲ ನೋಟ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬೇಗ ರೂಟ್ಸ್ ಬರುತ್ತೆ. ಸೊ ಇವಾಗ ಎಲ್ಲ ಕಟ್ಟಿಂಗ್ಗಳಲ್ಲೂ ಅದ್ರ ಕೆಳಗಡೆ ಇರೋವಂಥ ಎಲೆಗಳನ್ನೆಲ್ಲ ತೆಗೆದಿದ್ದಾಯಿತು. ಎಷ್ಟೇ ಚಿಕ್ಕ ಕಟ್ಟಿಂಗ್ ಆದರೂ ಗ್ರೋ ಆಗುತ್ತೆ. ಒಂದು ಕಟ್ಟಿಂಗಲ್ಲಿ 2 ಅಥವಾ 3 ಎಲೆಗಳಿದ್ರೂ ಸಾಕು, ಅದರಲ್ಲಿ ರೂಟ್ಸ್ ಬರುತ್ತೆ. ಈ ಕಟ್ಟಿಂಗ್ಗಳನ್ನ ನೆಡೋದಕ್ಕೆ ಸೀಡ್ಲಿಂಗ್ ಟ್ರೇನ ತೊಗೊಂಡಿದ್ದೀನಿ. ತುಂಬ ಕಟ್ಟಿಂಗ್ಗಳಿರೋದ್ರಿಂದ ಪಾಟಲ್ಲಿ ಹಾಕೋದಕ್ಕಿಂತ ಈ ಸೀಡ್ಲಿಂಗ್ ಟ್ರೇನಲ್ಲಿ ಹಾಕಿದರೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಜೇಡ್ ಕಟ್ಟಿಂಗ್ಗಳು ಯಾವುದೇ ಪಾಟ್ ಮಿಕ್ಸಲ್ಲಿ ತುಂಬ ಈಸಿಯಾಗಿ ಬೆಳೆಯೋದ್ರಿಂದ ನೀವು ನಾರ್ಮಲ್ ಪಾಟ್ ಮಿಕ್ಸ್ ಆದರೂ ತೊಗೋಬೋದು. ಆದರೆ ನಾನಿಲ್ಲಿ ಕೋಕೋಪೀಟ್ನ ತೊಗೊಂಡಿದ್ದೀನಿ. ಕೋಕೋಪೀಟಲ್ಲಿ ತುಂಬ ಬೇಗ ರೂಟ್ಸ್ ಬರುತ್ತೆ, ಹಾಗೆ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಕೋಕೋಪೀಟ್ಗೆ ಸ್ವಲ್ಪ ಫಂಗಿಸೈಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ಕಟ್ಟಿಂಗ್ಗಳಿಗೆ ಫಂಗಸ್ ಆಗಬಾರ್ದು ಅಂತ ಸ್ವಲ್ಪ ಫಂಗಿಸೈಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಪುಡಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೋಕೋಪೀಟ್ಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮೇಲೆ ಕೆಳಗೆ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಕಟ್ಟಿಂಗ್ಗಳನ್ನ ನೆಡೋಕ್ಕೆ ಮುಂಚೆ ಒಂದು ಕಡ್ಡಿಯಿಂದ ಹೋಲ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಕಟ್ಟಿಂಗ್ನ ಫೋರ್ಸ್ ಮಾಡಿಬಿಟ್ಟು ಚುಚ್ಚಬಾರ್ದು. ಕಟ್ಟಿಂಗ್ಗಳನ್ನ ನೆಟ್ಟಿರೋ ಟ್ರೇನ ಡೈರೆಕ್ಟಾಗಿ ಸನ್ಲೈಟ್ಗೆ ಇಡಬಾರ್ದು. ಮಿನಿಮಮ್ 6 ಅವರ್ಸ್ ಆದರೂ ತುಂಬ ಬ್ರೈಟ್ ಆಗಿರೋಂಥ ಬೆಳಕು ಬೀಳ್ತಾ ಇರಬೇಕು, ಅಂಥ ಜಾಗದಲ್ಲಿ ಇಡಬೇಕು. ನೀರನ್ನು ನೋಡ್ಕೊಂಡು ಹಾಕಬೇಕು. ಕೋಕೋಪೀಟ್ ಡ್ರೈ ಆದಮೇಲೆ ನೀರು ಹಾಕಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಾಯ್ಶ್ಚರ್ ಇದ್ದೇ ಇರುತ್ತೆ, ಹಾಗಾಗಿ ವಾರದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ ನೀರು ಬೇಕಾಗತ್ತೆ. ಕಟ್ಟಿಂಗ್ಗಳು ಹಾಕಿರೋ ಟ್ರೇನ ಒಂದು 20 ಡೇಸ್ ತನಕ ಬರೀ ಬೆಳಕಿರೋ ಅಂಥ ಜಾಗದಲ್ಲಿ ಇಡಬೇಕು. ಆಮೇಲೆ ಅದನ್ನು ಸೆಮಿ ಶೇಡ್ ಇರೋ ಅಂಥ ಜಾಗದಲ್ಲಿ ಇಡ್ಬೋದು. ಸ್ವಲ್ಪ ಮಾತ್ರ ಬಿಸಿಲು ಬೀಳೋ ಅಂಥ ಜಾಗದಲ್ಲಿ ಇಡಬೇಕು. ರೂಟ್ಸ್ ಚೆನ್ನಾಗಿ ಬಂದಮೇಲೆ ಒಂದೇ ಸಲ ದೊಡ್ಡ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು. ಈ ರೀತಿ ಚಿಕ್ಕ ಪಾಟ್ಗಳಲ್ಲಿ ಹಾಕಿಟ್ಕೋಬೇಕು. ಇದೆಲ್ಲ ನಾನು ಫೆಬ್ರವರಿ ತಿಂಗಳಲ್ಲಿ, ಇವಾಗ ನಾನು ತೋರಿಸಿದ್ನಲ್ಲ ಯಾವ ರೀತಿ ಕಟ್ಟಿಂಗ್ ಹಾಕೋದು ಅಂತ, ಅದೇ ರೀತಿ ಕಟ್ಟಿಂಗ್ ಹಾಕಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅಂಥ ಗಿಡಗಳು. ಗಿಡ ಸ್ವಲ್ಪ ದೊಡ್ಡದಾಗಿ ಎಸ್ಟಾಬ್ಲಿಷ್ ಆದಮೇಲೆ ಫುಲ್ ಸನ್ಲೈಟಲ್ಲಿ ಇಡಬೇಕು. ಈ ಜೇಡ್ ಪ್ಲಾಂಟ್ ಫುಲ್ ಸನ್ಲೈಟಲ್ಲಿ ಬೆಳೆಯೋ ಅಂಥ ಗಿಡ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಜೇಡ್ ಕಟ್ಟಿಂಗ್ನ ಯಾವ ರೀತಿ ಹಾಕೋದು ಅಂತ. ಈ ಜೇಡ್ ಪ್ಲಾಂಟ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾಗಿದ್ರೆ ನನ್ನ ಚಾನಲ್ನಲ್ಲಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.